In this video, I have explained what is an topology and the various types of topology along with the advantages and disadvantages. ಈ ವಿಡಿಯೋದಲ್ಲಿ ಟಪಾಲಜಿ ಅಂದರೆ ಏನು, ಡಿಫ್ರೆಂಟ್ ಟೈಪ್ಸ್ ಆಫ್ ಟಪಾಲಜೀಸ್ ಯಾವ್ಯಾವು ಮತ್ತು ಅದರದ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ನ ಎಕ್ಸ್ಪ್ಲನೇಷನ್ ಮಾಡಿದ್ದೇನೆ. ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. Protocols. The term network topology refers to the physical layout of the cables which will be connecting the computers and the other peripheral devices. Peripheral devices or peripherals means the devices which are connected to the computer externally. That means from outside whatever will be connected to the computer, those are called as peripherals. Examples: pen drive, keyboard, mouse, printer, scanner, hub, router, like that. Whatever will be connected to the computer from outside is called as an peripherals. So the physical layout of the cable that will be connecting computers and other peripherals is known as a network topology. This network topology can be arranged or configured in a number of ways. Some of them are bus topology, star topology, ring topology, mesh topology, tree topology. Network topologies and protocols. Network topology andre physical layout of the cable. ಕೇಬಲು ಯಾವ ರೀತಿ ಕನೆಕ್ಟ್ ಮಾಡಿರ್ತೀವಿ ಅದ್ರ ಅರೇಂಜ್ಮೆಂಟ್ ಅಂದರೆ ಫಿಸಿಕಲ್ ಆಗಿ ಕೇಬಲ್ ಲೇಔಟ್ ಏನಿರುತ್ತಲ್ಲ ಅದರ ಅರೇಂಜ್ಮೆಂಟು ನೆಟ್ವರ್ಕ್ ಟಪಾಲಜಿ ಅಂತ ಕರಿತೀವಿ. ಆ ಕೇಬಲ್ಸ್ ಯಾವುದಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂದರೆ ಕೇಬಲ್ಸು, ಕಂಪ್ಯೂಟರ್ಸು ಮತ್ತು ಅದರ್ ಪೆರಿಫೆರಲ್ಸ್ ಇರುತ್ತಲ್ಲ ಅದನ್ನು ಕನೆಕ್ಟ್ ಮಾಡೋದಕ್ಕೋಸ್ಕರ ಕೇಬಲ್ಸ್ನ ಯೂಸ್ ಮಾಡ್ತೀವಿ. ಅದನ್ನು ಯಾವ ರೀತಿ ಅರೇಂಜ್ ಮಾಡಿರ್ತೀವಿ ಅಂದರೆ ಲೇಔಟ್, ಅದಕ್ಕೆ ನಾವು ನೆಟ್ವರ್ಕ್ ಟಪಾಲಜಿ ಅಂತ ಕರಿತೀವಿ. ಪೆರಿಫೆರಿಯಲ್ಸ್ ಅಂದರೆ ಏನಪ್ಪ ಅಂದರೆ ಪೆರಿಫೆರಿಯಲ್ಸ್ ಅಂತ ಹೇಳಿದರೆ ಅದು ಇನ್ಪುಟ್ ಡಿವೈಸಸ್ ಇರ್ಬೋದು ಅಥವಾ ಔಟ್ಪುಟ್ ಡಿವೈಸಸ್ ಇರ್ಬೋದು, ಯಾವುದೇ ಹೊರಗಡೆಯಿಂದ ಸಿಸ್ಟಮಿಗೆ ಕನೆಕ್ಟ್ ಮಾಡ್ತೀವಲ್ಲ ಅವೆಲ್ಲವೂ ಪೆರಿಫೆರಿಯಲ್ಸ್ ಅಂತ ಕರಿತೀವಿ. ಉದಾಹರಣೆಗೆ ಪ್ರಿಂಟರ್, ಸ್ಕ್ಯಾನರ್, ಕೀಬೋರ್ಡ್, ಮೌಸ್, ದೆನ್ ಪೆನ್ ಡ್ರೈವ್, ಇವೆಲ್ಲವೂ ಹೊರಗಡೆಯಿಂದ ನಾವು ಸಿಸ್ಟಮಿಗೆ ಕನೆಕ್ಟ್ ಮಾಡ್ತೀವಿ. ಇವೆಲ್ಲವೂ ಪೆರಿಫೆರಿಯಲ್ಸ್ ಅಂತ ಕರಿತೀವಿ. ಅಂದರೆ ಕೇಬಲು ಫಿಸಿಕಲ್ ಆಗಿ ಯಾವ ರೀತಿ ಅರೇಂಜ್ ಮಾಡ್ತೀವಿ, ಕಂಪ್ಯೂಟರು ಮತ್ತು ಪೆರಿಫೆರಲ್ ಡಿವೈಸಸ್ನ ಕನೆಕ್ಟ್ ಮಾಡೋದಕ್ಕೋಸ್ಕರ ಆ ಫಿಸಿಕಲ್ ಲೇಔಟ್ನ ನೆಟ್ವರ್ಕ್ ಟಪಾಲಜಿ ಅಂತ ಕರೀತಾರೆ. ನೆಟ್ವರ್ಕ್ ಟಪಾಲಜಿ ಬಹಳಷ್ಟು ಇದ್ದಾವೆ, ಡಿಫ್ರೆಂಟ್ ಟೈಪ್ಸ್ ಇದ್ದಾವೆ. ಓಕೆ, ನೆಟ್ವರ್ಕ್ ಟಪಾಲಜೀಸ್ ಬಹಳಷ್ಟು ಇದ್ದಾವೆ. ನಾವು ಯಾವ ರೀತಿ ಕಂಪ್ಯೂಟರ್ ನೆಟ್ವರ್ಕ್ನ ಕಾನ್ಫಿಗರ್ ಮಾಡ್ತೀವಿ ಅವು ಬಹಳಷ್ಟು ಇದ್ದಾವೆ. ಅದರಲ್ಲಿ ಕೆಲವೊಂದು ಟೈಪ್ ಆಫ್ ನೆಟ್ವರ್ಕ್ ಟಪಾಲಜೀಸ್ ಬಂದು ಬಸ್ ಟಪಾಲಜಿ, ಸ್ಟಾರ್ ಟಪಾಲಜಿ, ರಿಂಗ್ ಟಪಾಲಜಿ, ಮೆಶ್ ಟಪಾಲಜಿ ಮತ್ತು ಟ್ರೀ ಟಪಾಲಜಿ. Bus topology will be consisting of one cable with an terminator at both the ends, and this terminator will be present at both the ends. There will be only one cable. All the nodes such as personal computers, file server, workstations and other peripheral devices will be connected to this cable. A bus topology will be consisting of a single cable. To that cable there will be a terminator, and to that particular cable all the peripheral devices will be connected. Bus ಟಪಾಲಜಿಯಲ್ಲಿ ಒಂದೇ ಒಂದು ಕೇಬಲ್ ಇರುತ್ತೆ. ಆ ಕೇಬಲ್ಗೆ ಎರಡೂ ಸೈಡು ಟರ್ಮಿನೇಟರ್ ಇರುತ್ತೆ. ಎರಡೂ ಸೈಡು ಅಂದರೆ ಎಂಡ್ ಸೈಡ್, ಆ ಕಡೆ ಮೂಲೆ ಮತ್ತು ಈ ಕಡೆ ಮೂಲೆ ಎರಡೂ ಸೈಡಲ್ಲಿ ಟರ್ಮಿನೇಟರ್ ಇರುತ್ತೆ. ಪ್ರತಿಯೊಂದು ನೋಡ್ ಅಂದರೆ ಯಾವ್ಯಾವುದು, ಪರ್ಸನಲ್ ಕಂಪ್ಯೂಟರ್ಸ್ ಇರ್ಬೋದು, ವರ್ಕ್ ಸ್ಟೇಷನ್ಸ್ ಇರ್ಬೋದು, ಫೈಲ್ ಸರ್ವರ್ಸ್ ಇರ್ಬೋದು, ಅಥವಾ ಯಾವುದೇ ರೀತಿಯಾದ ಪೆರಿಫೆರಲ್ ಡಿವೈಸಸ್ಸು ಆ ಕೇಬಲ್ಗೆ ಕನೆಕ್ಟೆಡ್ ಆಗಿರುತ್ತೆ. ಪೆರಿಫೆರಲ್ ಡಿವೈಸಸ್ ಅಂದರೆ ಯಾವ್ಯಾವು ಅಂದರೆ ಎಲ್ಲ ರೀತಿಯಾದ ಡಿವೈಸಸ್ಸು ಯಾವುದು ನಾವು ಕಂಪ್ಯೂಟರ್ಗೆ ಹೊರಗಡೆಯಿಂದ ಕನೆಕ್ಟ್ ಮಾಡ್ತೀವಲ್ಲ
ಅವನ್ನೆಲ್ಲವನ್ನು ಫೆರಿಫೆರಲ್ ಡಿವೈಸಸ್ ಅಂತ ಕರೀತಾರೆ. ಫೆರಿಫೆರಲ್ ಡಿವೈಸಸ್ ಮೀನ್ಸ್ all the devices which will be connected to a computer from the outside. Those are called as in peripheral devices. This is the diagrammatical representation of a bus topology. ಇದು bus topology diagrammatical representation. ಮಧ್ಯದಲ್ಲಿ ಏನಿದೆಯಲ್ಲ ಇದು ಕೇಬಲ್. ಈ ಕೇಬಲ್ಗೆ ಎರಡೂ ಸೈಡು ಎಂಡಲ್ಲಿ ಏನಿದೆಯಲ್ಲ ಅದು ಟರ್ಮಿನೇಟರ್ಸ್. ಯಾವುದು? ಟರ್ಮಿನೇಟರ್ಸ್. ಆಮೇಲೆ ಈ ಕೇಬಲ್ಗೆ ಏನೆಲ್ಲ ಕನೆಕ್ಟ್ ಆಗಿರುತ್ತೆ? PCs, ಫೈಲ್ ಸರ್ವರ್ಸ್, ವರ್ಕ್ ಸ್ಟೇಷನ್ಸ್ ಮತ್ತು ಬೇರೆ ಫೆರಿಫೆರಲ್ ಡಿವೈಸಸ್. ಸೊ ಈ ಡಯಾಗ್ರಾಮ್ ಒಳಗೆ ನಾವು ಒಂದು 3 PC ಕನೆಕ್ಟ್ ಮಾಡಿದ್ವಿ, ಮತ್ತು ಸ್ಕ್ಯಾನರ್, ಪ್ರಿಂಟರ್ ಮತ್ತು ಫೈಲ್ ಸರ್ವರ್ನ ಕನೆಕ್ಟ್ ಮಾಡಿದ್ವಿ. ಅಂದರೆ ಪ್ರತಿಯೊಂದು ಈ ಕೇಬಲ್ಗೆ ಕನೆಕ್ಟೆಡ್ ಇರುತ್ತೆ. ಬಸ್ ಟೊಪಾಲಜಿ ಡಯಾಗ್ರಾಮ್ಟಿಕಲ್ ರಿಪ್ರೆಸೆಂಟೇಷನ್ ಇಸ್ ದಿಸ್ ಒನ್, and you can see that middle one whatever is there, that is the cable, and this cable is consisting of an terminators at both the ends, and to this cable we have connected PCs and other workstations, peripheral devices. So here to this cable we have connected PCs is a personal computers, printer, scanner and file server. Means every node will be connected to this particular cable. ಪ್ರತಿಯೊಂದು ನೋಡು ಇದೇ ಕೇಬಲ್ಗೆ ಕನೆಕ್ಟೆಡ್ ಇರುತ್ತೆ. Advantages of bus topologies are it is a very easy to connect the nodes, and it will be requiring less cabling as compared to the other bus topologies. Bus topology advantages ಏನು ಅಂದರೆ ನೋಡ್ನ ಕನೆಕ್ಟ್ ಮಾಡೋದು ಬಹಳ ಸುಲಭ. ಆಮೇಲೆ ಪ್ರತಿಯೊಂದು ನೋಡ್ನ ಕನೆಕ್ಟ್ ಮಾಡೋದಕ್ಕೋಸ್ಕರ ಕೇಬಲ್ ಏನು ಯೂಸ್ ಮಾಡ್ತೀವಲ್ಲ ಆ ಕೇಬಲು ಕಡಿಮೆ. ಬೇರೆ ನೆಟ್ವರ್ಕ್ ಟಪಾಲಜೀಸ್ಗೆ ಕಂಪೇರ್ ಮಾಡಿದರೆ ಬಸ್ ಟಪಾಲಜಿಯಲ್ಲಿ ಯೂಸ್ ಮಾಡುವಂಥ ಕೇಬಲು ಕಡಿಮೆ. ಡಿಸ್ಅಡ್ವಾಂಟೇಜಸ್ ವಿತ್ ದ ಬಸ್ ಟಪಾಲಜಿ ಇಸ್ ದಟ್ ದ ಎಂಟೈರ್ ನೆಟ್ವರ್ಕ್ ವಿಲ್ ಶಟ್ ಡೌನ್ ಇಫ್ ದೇರ್ ಈಸ್ ಎ ಬ್ರೇಕ್ ಇನ್ ದ ಕೇಬಲ್. ಒಂದು ವೇಳೆ ಕೇಬಲ್ ಏನಾದರೂ ಕೆಟ್ಟೋದ್ರೆ ಪೂರ್ತಿ ನೆಟ್ವರ್ಕು ಕೆಟ್ಟೋಗುತ್ತೆ, ಅಂದರೆ ಶಟ್ ಡೌನ್ ಆಗುತ್ತೆ. Terminators are required at both the ends of the main cable, which we have seen in the diagram. ಟರ್ಮಿನೇಟರು ಪ್ರತಿ ಒಂದು ಎಂಡಿಗೂ ಬೇಕು. ಯಾವುದು? ಮೇನ್ ಕೇಬಲ್. ಸೊ ನಾವು ಡಯಾಗ್ರಾಮಲ್ಲಿ ಈಗ ತಾನೇ ನೋಡಿದ್ವಿ, ಮೇನ್ ಕೇಬಲ್ ಎಂದು ಸೆಂಟ್ರಲ್ಲಿತ್ತು. ಆ ಸೆಂಟರಲ್ಲಿರುವ ಮೇನ್ ಕೇಬಲ್ಗೆ ಎರಡೂ ಸೈಡಲ್ಲಿ ಟರ್ಮಿನೇಟರ್ಸ್ ಇತ್ತು. ಥರ್ಡ್ ಡಿಸ್ಅಡ್ವಾಂಟೇಜ್, ಡಿಫಿಕಲ್ಟ್ ಟು ಲೊಕೇಟ್ ದ ಪ್ರಾಬ್ಲಮ್ ವೆನ್ ದ ಕೇಬಲ್ ಈಸ್ ಬ್ರೇಕನ್ ಡೌನ್. ಇದು ಒಂದು ವೇಳೆ ಕೇಬಲ್ ಏನಾದರೂ ಕೆಲಸ ಮಾಡ್ತಿಲ್ಲ, ಬ್ರೋಕ್ ಡೌನ್ ಆದರೆ ಎಲ್ಲಿ ಎಕ್ಸಾಕ್ಟ್ ಆಗಿ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನು ಕಂಡುಹಿಡಿಯೋದು ಬಹಳ ಕಷ್ಟ. ನೆಕ್ಸ್ಟ್ ಒನ್ ಇಸ್ ಎ ಸ್ಟಾರ್ ಟಪಾಲಜಿ. ಇನ್ ಕೇಸ್ ಆಫ್ ಆನ್ ಸ್ಟಾರ್ ಟಪಾಲಜಿ, ಆಲ್ ದ ನೋಡ್ಸ್ ವಿಲ್ ಬಿ ಕನೆಕ್ಟೆಡ್ ಟು ಆನ್ ಸೆಂಟ್ರಲ್ ಹಬ್ and they communicate through this central hub. Data on a network, when it will be passed, it will be passing through the hub or a call center before continuing to its destination. That means whenever a data has been sent from one node to another node, before reaching to another node, it will pass through the hub. After that, it will reach to the destination. The hub or the call center will be managing and controlling all the functions of the network. Therefore, the hub is very important in case of a star topology. Next one ಬಂದು ಸ್ಟಾರ್ ಟಪಾಲಜಿ. ಪ್ರತಿಯೊಂದು ನೋಡು ಸೆಂಟ್ರಲ್ ನೆಟ್ವರ್ಕ್ ಹಬ್ ಅಂತ ಕರಿತೀವಿ, ಅದಕ್ಕೆ ಕನೆಕ್ಟೆಡ್ ಆಗಿರುತ್ತೆ. ಆಮೇಲೆ ಇದ್ರ ಮೂಲಕನೇ ಕಮ್ಯುನಿಕೇಷನ್ ಆಗೋದು. ಡೇಟಾ ನೆಟ್ವರ್ಕಲ್ಲಿ ಪಾಸ್ ಆಗಬೇಕು ಅಂದರೆ ಈ ಹಬ್ ಅಥವಾ ಕಾಲ್ ಸೆಂಟರ್ ಮೂಲಕನೇ ಪಾಸ್ ಆಗಿ ಡೆಸ್ಟಿನೇಷನ್ಗೆ ರೀಚ್ ಆಗಬೇಕು. ಅಂದರೆ ಒಂದು ನೋಡಿಂದ ಇನ್ನೊಂದು ನೋಡಿಗೆ ನಾವು ಡೇಟಾ ಪಾಸ್ ಮಾಡಿದಾಗೆ ಆ ಡೇಟಾ ಫಸ್ಟು ಹಬ್ ಹತ್ರ ಬರುತ್ತೆ ಅಥವಾ ಕಾನ್ಸಂಟ್ರೇಟರ್ ಹತ್ರ ಬರುತ್ತೆ. ಆ ಹಬ್ ಮೂಲಕ ಡೆಸ್ಟಿನೇಷನ್ ಅಂದರೆ ಇನ್ನೊಂದು ನೋಡಿಗೆ ಹೋಗುತ್ತೆ. ಅದಕ್ಕೋಸ್ಕರ ಹಬ್ಬು ಭಾಳ ಇಂಪಾರ್ಟೆಂಟು ಸ್ಟಾರ್ ಟಪಾಲಜಿಯಲ್ಲಿ. ಈ ಹಬ್ ಅಥವಾ ಕಾನ್ಸಂಟ್ರೇಟರ್ ಅಂತ ಏನು ಕರಿತೀವಲ್ಲ, ಕಾನ್ಸಂಟ್ರೇಟರ್ ಇದು ಮ್ಯಾನೇಜ್ ಮಾಡುತ್ತೆ ಮತ್ತು ಕಂಟ್ರೋಲ್ ಮಾಡುತ್ತೆ ಎಲ್ಲ ರೀತಿಯಾದ ಫಂಕ್ಷನ್ಸು ಈ ನೆಟ್ವರ್ಕಲ್ಲಿ. ಹಬ್ ಅಥವಾ ಕಾನ್ಸಂಟ್ರೇಟರ್ ಇದು ನೆಟ್ವರ್ಕ್ನ ಮ್ಯಾನೇಜ್ ಮಾಡುತ್ತೆ ಮತ್ತು ಇದು ಎಲ್ಲ ರೀತಿಯಾದ ನೆಟ್ವರ್ಕ್ ಫಂಕ್ಷನ್ಸ್ನ
ಕಂಟ್ರೋಲ್ ಮಾಡುತ್ತೆ. ಇದು ಡಯಾಗ್ರಾಮೆಟಿಕಲ್ ರಿಪ್ರೆಸೆಂಟೇಷನ್ ಆಫ್ ಎ ಸ್ಟಾರ್ ಟಪಾಲಜಿ. ಇಲ್ಲಿ ನೀವು ನೋಡ್ಬೋದು ಸೆಂಟ್ರ್ ಒಳಗೆ ಏನಿದೆಯಲ್ಲ ಅದು ಹಬ್ಬು, ಅದಕ್ಕೆ ಎಲ್ಲ ಕಡೆಯಿಂದನೂ ನಾವೇನು ಕನೆಕ್ಟ್ ಮಾಡಿದ್ದೀವಲ್ಲ ಕೇಬಲ್ ಮೂಲಕ ಅದು ಯಾವುದು ನೋಡ್ಸ್ ಅಂದರೆ ಯಾವುದು ಪರ್ಸನಲ್ ಕಂಪ್ಯೂಟರ್ ಇರ್ಬೋದು, ಇನ್ಪುಟ್ ಔಟ್ಪುಟ್ ಡಿವೈಸಸ್ ಇರ್ಬೋದು, ಪೆರಿಫೆರಲ್ ಡಿವೈಸಸ್ ಇರ್ಬೋದು, ವರ್ಕ್ ಸ್ಟೇಷನ್ಸ್ ಇರ್ಬೋದು, ಯಾವುದೇ ರೀತಿಯಾದ ಡಿವೈಸಸ್ಸು ನಾವು ಕನೆಕ್ಟ್ ಮಾಡ್ಬೋದು ಹಬ್ಬಿಗೆ ಕೇಬಲ್ ಮೂಲಕ. ಇದೆಲ್ಲವನ್ನು ನೋಡ್ ಅಂತ ಕರಿತೀವಿ. ಒಂದು ಪಿ ಸಿಯಿಂದ ಇನ್ನೊಂದು ಪಿ ಸಿಗೆ ಡೇಟಾ ಟ್ರಾನ್ಸ್ಫರ್ ಆಗಬೇಕು ಅಂದರೆ ಏನಾಗುತ್ತೆ, ಫಸ್ಟು ಹಬ್ಬಿಗೆ ಬರುತ್ತೆ, ಈ ಹಬ್ ಮೂಲಕ ಇನ್ನೊಂದು ಪಿ ಸಿಗೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಒಂದು ಪಿ ಸಿಯಿಂದ ಸ್ಕ್ಯಾನರ್ಗೆ ಏನಾದರೂ ಡೇಟಾ ಕಳಿಸ್ಬೇಕು ಅಂದರೆ ಪಿ ಸಿಯಿಂದ ಫಸ್ಟ್ ಹಬ್ಬಿಗೆ ಬರುತ್ತೆ, ಆ ಹಬ್ಬಿಂದ ಸ್ಕ್ಯಾನರಿಗೆ ಹೋಗುತ್ತೆ. ಅದಕ್ಕೋಸ್ಕರ ಹಬ್ ಏನು, ಪ್ರತಿಯೊಂದು ಡೇಟಾ ಈ ನೆಟ್ವರ್ಕಲ್ಲಿ ಪಾಸ್ ಆಗಬೇಕು ಅಂದರೆ ಅದು ಹಬ್ ಮೂಲಕನೇ ಪಾಸ್ ಆಗಬೇಕು. ಅಂದರೆ ಡೆಸ್ಟಿನೇಷನ್ಗೆ ಹೋಗೋದಕ್ಕಿಂತ ಮುಂಚೆ ಹಬ್ಬಿಗೆ ಬಂದು ಹಬ್ಬಿಂದ ಕಂಟಿನ್ಯೂ ಆಗುತ್ತೆ. ಈ ರೀತಿ ಸ್ಟಾರ್ ಟಪಾಲಜಿದು ನೆಟ್ವರ್ಕ್ ಇರುತ್ತೆ. The diagrammatical representation of a star topology is this one, and here you can see that there is a central hub. It is also called as a concentrator. Here every nodes will be connected to this central hub by using a cable. Node in the sense either it might be a workstation, or it might be a personal computer, or it might be a various peripheral devices. So here we have connected 4 PCs, 1 scanner and 1 file server to a hub. Whenever a data has to move from one PC to another PC, it has to go through the hub only. That means when we pass a data from one PC, it will come to the hub, then it will go to the another PC. For example, consider that we want to pass a data from personal computer to a scanner. So here from a personal computer it will come to the hub. After reaching to the hub, then it will go to the scanner, where scanner is the destination. That means before reaching to the destination, the data will be moving to the hub or a concentrator. After that it will continue to the destination. This is the diagrammatical representation of a star topology. ಇಲ್ಲಿ ಯಾವುದೆಲ್ಲ ನೋಡ್ಸ್ನ ಕನೆಕ್ಟ್ ಮಾಡ್ಬೋದು ಅಂದರೆ ಪರ್ಸನಲ್ ಕಂಪ್ಯೂಟರ್ಸ್, ವರ್ಕ್ ಸ್ಟೇಷನ್ಸು, ಆಮೇಲೆ ಫೈಲ್ ಸರ್ವರ್, ಆಮೇಲೆ ವೇರಿಯಸ್ ಕೈಂಡ್ಸ್ ಆಫ್ ಪೆರಿಫೆರಲ್ ಡಿವೈಸಸ್. ಇದು ಡಯಾಗ್ರಾಮ್ಯಾಟಿಕಲ್ ರಿಪ್ರೆಸೆಂಟೇಷನ್ ಆಫ್ ಸ್ಟಾರ್ ಟಪಾಲಜಿ. ಸ್ಟಾರ್ ಟಪಾಲಜಿದು ಅಡ್ವಾಂಟೇಜಸ್ ಏನು ಅಂದರೆ ಇಲ್ಲಿ ಇನ್ಸ್ಟಾಲ್ ಮಾಡೋದು ಮತ್ತು ವೈರಿಂಗ್ ಮಾಡೋದು ಬಹಳ ಸುಲಭ. ಆಮೇಲೆ ಒಂದು ನೋಡಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಅದು ಎಂಟೈರ್ ನೆಟ್ವರ್ಕ್ ಮೇಲೆ ಪರಿಣಾಮ ಬೀರುವುದಿಲ್ಲ. ಒಂದು ವೇಳೆ ಏನಾದರೂ ಫಾಲ್ಟ್ಸ್ ಯಾವುದಾದ್ರೂ ಒಂದು ನೋಡಲ್ಲಿ ಕಂಡು ಬಂದರೆ ನಾವು ಅದನ್ನು ಈಸಿಯಾಗಿ ಡಿಟೆಕ್ಟ್ ಮಾಡ್ಬೋದು, ಫಾಲ್ಟ್ಸ್ ಎಲ್ಲಿದೆ ಅಂತ. ಆ ಪರ್ಟಿಕ್ಯುಲರ್ ಪಾರ್ಟ್ ಮಾತ್ರ ನೆಟ್ವರ್ಕಿಂದ ತೆಗಿಬೋದು. ಇವಿಷ್ಟು ಯಾವುದು ಅಡ್ವಾಂಟೇಜಸ್ಸು ಸ್ಟಾರ್ ಟಪಾಲಜಿಯಲ್ಲಿ. ದ ಅಡ್ವಾಂಟೇಜಸ್ ಆಫ್ ಸ್ಟಾರ್ ಟಪಾಲಜಿ ಆರ್ it is easy to install and wire. If there is a problem in one node, then it will not be impacting the entire network. That means if a problem occurs in one node, it will not be affecting the network. The entire network will not be affected with the problem if it occurs in any one of the node. It will not be creating any problem to the entire network. And it is very easy to detect the faults and remove the parts of the network. That means wherever the fault is there, that particular node can be removed easily without affecting the entire network. Let us see about the disadvantages of a star topology. In case of a star topology, it will be requiring more cable length as compared to the bus topology. As compared to the bus topology, here the number of cables which is required is more. And the main disadvantage is, as I told, hub is a very important in case of a star topology, because every data when it has to pass from source to the destination, it has to pass through the hub itself. If the hub or the concentrator itself fails, then the nodes connected to it are disabled. Then it is not possible to pass the data from one node to another node.
because the hub itself has been failed. For that purpose, the hub or a concenter fail, then all the nodes which are connected to the hub are disabled, means it will be of no use. And hub is costlier. Hub is costlier, that means it will be costing more. It is the financial has to be more invested for the purpose for the purchase of hub itself. The hub is also called as a concentrator. Concentrator. Disadvantages of star topology. ಸ್ಟಾರ್ ಟಪಾಲಜಿ ನೆಟ್ವರ್ಕ್ನ ಅಂದರೆ ಟಪಾಲಜಿನ ಕನೆಕ್ಟ್ ಮಾಡಬೇಕು ಅಂದರೆ ಜಾಸ್ತಿ ಕೇಬಲ್ ಬೇಕು. ಯಾವುದು ಬಸ್ ಟಪಾಲಜಿಗೆ ಕಂಪೇರ್ ಮಾಡಿದರೆ ಸ್ಟಾರ್ ಟಪಾಲಜಿಯಲ್ಲಿ ವೈರಿಂಗ್ ಅಥವಾ ಕೇಬಲ್ ಏನಿಲ್ಲ ಅದು ಕೇಬಲ್ ಲೆಂತ್ ಜಾಸ್ತಿ ಬೇಕು. ಒಂದು ವೇಳೆ ಹಬ್ ಏನಾದರೂ ಕೆಟ್ಟೋದ್ರೆ ಅಥವಾ ಕಾನ್ಸಂಟ್ರೇಟರ್ ಅಥವಾ ಹಬ್ ಅಂತ ಕರೀತೀವಿ, ಇದು ಏನಾದರೂ ಕೆಟ್ಟೋದ್ರೆ ನೋಡ್ ಏನು ಕನೆಕ್ಟ್ ಮಾಡಿರ್ತೀವಲ್ಲ ಅವೆಲ್ಲವೂ ಡಿಸೇಬಲ್ಡ್ ಆಗುತ್ತೆ, ಅಂದರೆ ಅದು ಯಾವುದು ಉಪಯೋಗಕ್ಕೆ ಬರೋದಿಲ್ಲ. ನಾನು ಅವಾಗೇ ಹೇಳಿದೆ ಕಾನ್ಸಂಟ್ರೇಟರ್ ಅಥವಾ ಹಬ್ ಏನಿದೆಯಲ್ಲ ಅದು ಭಾಳ ಇಂಪಾರ್ಟೆಂಟು ಸ್ಟಾರ್ ಟಪಾಲಜಿಯಲ್ಲಿ ಅಂತ. ಯಾಕಂದರೆ ಪ್ರತಿಯೊಂದು ಡೇಟಾ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಂದರೆ ಒಂದು ನೋಡಿಂದ ಇನ್ನೊಂದು ನೋಡಿಗೆ ಕಳಿಸ್ಬೇಕಾದಾಗೆ ಅದು ಹಬ್ ಮೂಲಕನೇ ಪಾಸ್ ಆಗುತ್ತೆ. ಅದಕ್ಕೋಸ್ಕರ ಒಂದು ವೇಳೆ ಹಬ್ ಏನಾದರೂ ಫೇಲ್ ಆದರೆ ಅದು ಕನೆಕ್ಟ್ ಮಾಡಿರೋ ಎಲ್ಲವೂ ನೋಟ್ಸು ಉಪಯೋಗಕ್ಕೆ ಬರುವುದಿಲ್ಲ. ಆ ನೋಟ್ಸ್ ಏನಾಗುತ್ತೆ, ಡಿಸೇಬಲ್ಡ್ ಆಗುತ್ತೆ. ನೋಟ್ಸ್ ಅಂದರೆ ಯಾವುದು, ಪರ್ಸನಲ್ ಕಂಪ್ಯೂಟರ್ಸ್ ಇರ್ಬೋದು, ವರ್ಕ್ ಸ್ಟೇಷನ್ಸ್ ಇರ್ಬೋದು, ಅಥವಾ ಪೆರಿಫೆರಲ್ ಡಿವೈಸಸ್ ಇರ್ಬೋದು, ಅವೆಲ್ಲವೂ ನೋಟ್ಸು. ಆ ಎಲ್ಲ ನೋಟ್ಸು ಡಿಸೇಬಲ್ಡ್ ಆಗುತ್ತೆ. ಈ ಹಬ್ ಏನಿದೆಯಲ್ಲ ಆ ಹಬ್ಬು ಭಾಳ ಕಾಸ್ಟ್ಲಿ, ಅಂದರೆ ಜಾಸ್ತಿ ರೇಟು, ಅಂದರೆ ನೀನು ಫೈನಾನ್ಷಿಯಲಿ ಆಗಿ ಹಬ್ಬಿಗೋಸ್ಕರನೇ ಜಾಸ್ತಿ ಅಮೌಂಟು ಕೊಡಬೇಕಾಗುತ್ತೆ ಒಂದು ವೇಳೆ ನಾವು ಸ್ಟಾರ್ ಟಪಾಲಜಿನ ಸೆಟಪ್ ಮಾಡಿದರೆ. ದ ಹಬ್ ಇಟ್ ಸೆಲ್ಫ್ ಈಸ್ ಮೋರ್ ಕಾಸ್ಟ್ಲಿಯರ್. ಯು ನೀಡ್ ಟು ಸ್ಪೆಂಡ್ ಮೋರ್ ಅಮೌಂಟ್ ಇಫ್ ಯು ಯೂಸ್ ದ ಸ್ಟಾರ್ ಟಪಾಲಜಿ ಫಾರ್ ಬಿಲ್ಡಿಂಗ್ ದ ನೆಟ್ವರ್ಕ್. Right? Nodes in the sense it can be either a personal computer or it can be a peripheral devices, workstations which will be connected to the hub. The hub is also called as a concentrator. The third kind of a topology is a ring topology. In case of a ring topology, all the nodes will be connected in a circular manner. That means each of the nodes will be connected to a other node so that we get a circle arrangement in the manner of a circle. Node in the sense it can be any of the peripheral devices, workstations, personal computers. Here each of the communication device is connected to the next and the last node is connected to the first. That means each of the node whatever is there that will be connected to the next node, that next node will be connected to the next node, and ultimately the last node will be connected to the first node. To say in a simpler manner, first node will be connected to second node will be connected to third one will be connected to fourth, and the last one will be connected to first, so that the arrangement will be in the manner of a circle. Here whatever the data will be passing, that data is known as a token and is passed from one device to the other device in the circular fashion. The token, when it has been passed from one device to the next device, at each of the devices the token is examined, and if the token belongs to that particular node which examines, it will receive. If no, it will be passing the token to the next node. Each of the node will be examining the token, and after examination, if it thinks that the token is with respect to that particular node, means if that is the destination itself, then it will be receiving it, otherwise it will be passing the token to the next node. Because of this reason, the protocol used in this topology is called as a token ring.
ನೆಕ್ಸ್ಟ್ ಬಂದು ರಿಂಗ್ ಟಪಾಲಜಿ. ರಿಂಗ್ ಟಪಾಲಜಿಯಲ್ಲಿ ಪ್ರತಿಯೊಂದು ನೋಡ್ಸು ಯಾವ ರೀತಿ ಕನೆಕ್ಟೆಡ್ ಆಗಿರುತ್ತೆ ಅಂದರೆ ಒಂದು ಸರ್ಕಲ್ ಮ್ಯಾನರಲ್ಲಿ ಕನೆಕ್ಟ್ ಆಗಿರುತ್ತೆ. ಅಂದರೆ ಪ್ರತಿಯೊಂದು ನೋಡು ಇನ್ನೊಂದು ನೋಡಿಗೆ ಸರ್ಕಲ್ ಫಾರ್ಮ್ ಆಗೋ ರೀತಿಯಲ್ಲಿ ಟಪಾಲಜಿನ ಅರೇಂಜ್ಮೆಂಟ್ ಮಾಡಲಾಗಿರುತ್ತೆ. ಇಲ್ಲಿ ಪ್ರತಿಯೊಂದು ಕಮ್ಯುನಿಕೇಷನ್ ಡಿವೈಸು ಕನೆಕ್ಟ್ ನೆಕ್ಸ್ಟ್ ಡಿವೈಸಿಗೆ ಆಗಿರುತ್ತೆ. ಅದೇ ರೀತಿ ಲಾಸ್ಟ್ ನೋಡು ಯಾವಾಗಲೂ ಫಸ್ಟ್ ನೋಡಿಗೆ ಕನೆಕ್ಟ್ ಆಗಿರುತ್ತೆ. ಇದರರ್ಥ ಏನು ಅಂದರೆ ಒಂದು ನೋಡು ನೆಕ್ಸ್ಟ್ ನೋಡಿಗೆ ಕನೆಕ್ಟ್ ಆಗುತ್ತೆ, ಆ ನೆಕ್ಸ್ಟ್ ನೋಡು ಇನ್ನೊಂದು ನೆಕ್ಸ್ಟ್ ನೋಡಿಗೆ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಲಾಸ್ಟ್ ನೋಡ್ ಏನಿರುತ್ತಲ್ಲ ಅದು ಫಸ್ಟ್ ನೋಡಿಗೆ ಕನೆಕ್ಟ್ ಆಗುತ್ತೆ. ಈಸಿಯಾಗಿ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಫಸ್ಟ್ ನೋಡು ಸೆಕೆಂಡ್ ನೋಡಿಗೆ ಕನೆಕ್ಟ್ ಆಗಿರುತ್ತೆ, ಸೆಕೆಂಡ್ ನೋಡು ಥರ್ಡ್ ನೋಡಿಗೆ ಕನೆಕ್ಟ್ ಆಗಿರುತ್ತೆ, ಥರ್ಡ್ ನೋಡು ಫೋರ್ತ್ ನೋಡಿಗೆ ಕನೆಕ್ಟ್ ಆಗಿರುತ್ತೆ. ಅದೇ ರೀತಿ ಲಾಸ್ಟ್ ನೋಡ್ ಏನಿರುತ್ತಲ್ಲ ಅದು ಫಸ್ಟ್ ನೋಡಿಗೆ ಕನೆಕ್ಟ್ ಆಗಿರುತ್ತೆ. ಇಲ್ಲಿ ಡೇಟಾನ ನಾವೇನು ಪಾಸ್ ಮಾಡ್ತೀವಲ್ಲ ಆ ಡೇಟಾನ ಟೋಕನ್ ಅಂತ ಕರೀತಾರೆ. ಆ ಟೋಕನ್ನು ಒಂದು ಡಿವೈಸಿಂದ ಇನ್ನೊಂದು ಡಿವೈಸ್ಗೆ ಪಾಸ್ ಆಗುತ್ತೆ ಸರ್ಕಲ್ ಫ್ಯಾಷನ್ ಮುಖಾಂತರ. ಇಲ್ಲಿ ಪ್ರತಿಯೊಂದು ಟೋಕನ್ನು ಯಾವಾಗ ಪಾಸ್ ಆಗುತ್ತಲ್ಲ ಅದು ಪ್ರತಿಯೊಂದು ನೋಡ್ ಹತ್ರ ಹೋದಾಗೆ ಆ ನೋಡು ಆ ಟೋಕನ್ನ ಎಕ್ಸಾಮಿನ್ ಮಾಡುತ್ತೆ, ಅಂದರೆ ಪರೀಕ್ಷೆ ಮಾಡುತ್ತೆ. ಒಂದು ವೇಳೆ ಆ ಪರೀಕ್ಷೆ ಮಾಡಿರುವ ಸಂದರ್ಭದಲ್ಲಿ ಆ ಟೋಕನ್ನು ಅದೇ ನೋಡಿಗೆ ಬಿಲಾಂಗ್ ಆಗಿರೋದೇ ಆದರೆ ಅದನ್ನು ರಿಸೀವ್ ಮಾಡ್ಕೊಳುತ್ತೆ, ಇಲ್ಲಾಂದರೆ ಆ ಟೋಕನ್ನ ನೆಕ್ಸ್ಟ್ ನೋಡಿಗೆ ಪಾಸ್ ಮಾಡುತ್ತೆ. ಪ್ರತಿಯೊಂದು ನೋಡು ಕಳಿಸಿರುವಂಥ ಟೋಕನ್ನ ಚೆಕ್ ಮಾಡುತ್ತೆ. ಒಂದು ವೇಳೆ ಆ ಟೋಕನ್ ಅದರದ್ದೇ ಆದರೆ ಅದು ಇಟ್ಕೊಳ್ಳುತ್ತೆ, ಇಲ್ಲ ಅಂದರೆ ಅದನ್ನು ಬೇರೆ ನೋಡಿಗೆ ಅಂದರೆ ನೆಕ್ಸ್ಟ್ ನೋಡಿಗೆ ಪಾಸ್ ಮಾಡುತ್ತೆ. ಈ ರೀತಿಯಾದ ರೀಸನ್ ಅಂದರೆ ಈ ರೀತಿಯಾಗಿ ಪಾಸ್ ಆಗುತ್ತಲ್ಲ ಅದಕ್ಕೋಸ್ಕರ ಇದರಲ್ಲಿ ಪ್ರೋಟೋಕಾಲ್ ಯೂಸ್ ಮಾಡಿರೋದನ್ನು ಅಂದರೆ ಈ ಟಪಾಲಜಿಲಿ ಪ್ರೋಟೋಕಾಲ್ ಏನು ಯೂಸ್ ಮಾಡಿದಾರಲ್ಲ ಅದನ್ನು ಟೋಕನ್ ರಿಂಗ್ ಅಂತ ಕರೀತಾರೆ. ಪ್ರೋಟೋಕಾಲ್ ಅಂದರೆ ಏನು? ಸೆಟ್ ಆಫ್ ರೂಲ್ಸ್. ಪ್ರೋಟೋಕಾಲ್ ಇನ್ ದ ಸೆನ್ಸ್ ಇಟ್ ಈಸ್ ಎ ಸೆಟ್ ಆಫ್ ರೂಲ್ಸ್, ರೈಟ್. ಇಲ್ಲಿ ಈ ರೀತಿ ರೂಲ್ಸ್ ಯೂಸ್ ಮಾಡಿರೋದ್ರಿಂದ ಇದು ಈ ಟಪಾಲಜಿಯಲ್ಲಿ ಅದನ್ನು ಏನಂತ ಕರೀತಾರೆ? ಟೋಕನ್ ರಿಂಗ್ ಅಂತ ಕರೀತಾರೆ. This is the diagrammatical representation of a ring topology. You can see the file server is connected to PC. Again that PC is connected to the second PC. Again that is connected to the printer. Printer is connected to a PC. PC is again connected to a PC. That PC is connected to a file server. This I have tried to represent in a circular manner. Right. ಇದು ಒಂದು ಸರ್ಕಲ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. Consider that it is a circle. Here in this particular diagram, consider the diagram whatever I am showing here, consider it as a circle. And here the node which you have connected are just a PC's file server and a printer, and it can be any peripheral devices also. ಇದು ರಿಂಗ್ ಟಪಾಲಜಿ ಇದು ಡಯಾಗ್ರಾಮ್ಟಿಕಲ್ ರಿಪ್ರೆಸೆಂಟೇಷನ್. ಇದರಲ್ಲಿ ನೀವು ನೋಡ್ಬೋದು ಫಸ್ಟಿಗೆ ಫೈಲ್ ಸರ್ವರ್ ಇದೆ, ಅದಾದಮೇಲೆ ಪಿ ಸಿ ಅಂದರೆ ಪರ್ಸನಲ್ ಕಂಪ್ಯೂಟರ್, ಅದರಿಂದ ಮತ್ತೆ ಇನ್ನೊಂದು ಪರ್ಸನಲ್ ಕಂಪ್ಯೂಟರ್, ಅದರಿಂದ ಪ್ರಿಂಟರಿಗೆ ಕನೆಕ್ಟ್ ಮಾಡಿದ್ವಿ, ಪ್ರಿಂಟರಿಂದ ಪರ್ಸನಲ್ ಕಂಪ್ಯೂಟರ್, ಆ ಪರ್ಸನಲ್ ಕಂಪ್ಯೂಟರಿಂದ ಇನ್ನೊಂದು ಪರ್ಸನಲ್ ಕಂಪ್ಯೂಟರ್, ಇನ್ನೊಂದು ಪರ್ಸನಲ್ ಕಂಪ್ಯೂಟರಿಂದ ಫೈಲ್ ಸರ್ವರ್. ಇದನ್ನೇ ನೀವು ಒಂದು ಸರ್ಕಲ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ, ರೈಟ್. ಸಾಧ್ಯವಾದಷ್ಟು ಇದನ್ನು ಸರ್ಕಲ್ ಒಳಗೆ ರೀಪ್ರೆಸೆಂಟ್ ಮಾಡೋದಕ್ಕೋಸ್ಕರ ಟ್ರೈ ಮಾಡಿದ್ದೇನೆ ಈ ವಿಡಿಯೋದಲ್ಲಿ. ಇಲ್ಲಿ ನಾವು ಬರೀ ಪರ್ಸನಲ್ ಕಂಪ್ಯೂಟರ್ಸ್ ಮತ್ತು ಪ್ರಿಂಟರ್ ಮತ್ತು ಫೈಲ್ ಸರ್ವರ್ ಯೂಸ್ ಮಾಡೀನಿ. ಅದ್ರ ಬದಲು ನೀವು ಬೇರೆ ಯಾವುದಾದ್ರೂ ನೋಡನ್ನ ಯೂಸ್ ಮಾಡ್ಬೋದು, ಅಂದರೆ ಬೇರೆ ಯಾವುದೇ ಫೆರಿಫೆರಿಯಲ್ ಡಿವೈಸಸ್ನು ಕನೆಕ್ಟ್ ಮಾಡ್ಬೋದು. ಆದರೆ ಅದು ಸರ್ಕಲ್ ಮ್ಯಾನರಲ್ಲಿ ಇರಬೇಕು, ಅಂದರೆ ರೌಂಡ್ ಶೇಪಲ್ಲಿ ಕನೆಕ್ಟ್ ಮಾಡಿರಬೇಕು. ಅದನ್ನು ರಿಂಗ್ ಟಪಾಲಜಿ ಅಂತ ಕರೀತಾರೆ. ಅಡ್ವಾಂಟೇಜಸ್ ಆಫ್ ರಿಂಗ್ ಟಪಾಲಜಿ ಬಂದುಬಿಟ್ಟು ಈಸಿಯಾಗಿ ಕನೆಕ್ಟ್ ಮಾಡ್ಬೋದು. ಎರಡನೇದು, ಇಲ್ಲಿ ಯಾವುದೇ ರೀತಿಯಾದ ಕೊಲಿಷನ್ಸ್ ಆಗಲ್ಲ, ಅಂದರೆ ಒಂದು ಡೇಟಾ ಇನ್ನೊಂದು ಡೇಟಾ ಜೊತೆಗೆ ಕೊಲಿಷನ್ ಆಗೋದಿಲ್ಲ, ಅಂದರೆ ಪರಸ್ಪರ ಡಿಕ್ಕಿ ಹೊಡೆಯೋದಿಲ್ಲ. ಯಾಕಂದರೆ ಇಲ್ಲಿ ಡೇಟಾ ಏನು ಮೂವ್ ಆಗುತ್ತಲ್ಲ ಇದು ಸರ್ಕಲ್ ಮ್ಯಾನರಲ್ಲಿ ಮೂವ್ ಆಗುತ್ತೆ, ಮತ್ತು ಒಂದೇ ಸರ್ಕಲಲ್ಲಿ ಅಂದರೆ ಒಂದೇ ಡೈರೆಕ್ಷನ್ ಒಳಗೆ ಮೂವ್ ಆಗುತ್ತೆ. ಅದಕ್ಕೋಸ್ಕರ ಯಾವುದೇ ರೀತಿಯಾದ ಕೊಲಿಷನ್ ಇಲ್ಲಿ ಆಗೋದಿಲ್ಲ. ಇಲ್ಲಿ ಡೇಟಾನ ಪ್ಯಾಕೆಟ್ ಅಂತ ಕರೀತಾರೆ, ಈವನ್ ಟೋಕನ್ ಅಂತಲೂ ಕರೀತಾರೆ. ದ ಅಡ್ವಾಂಟೇಜಸ್ ಆಫ್ ರಿಂಗ್ ಟಪಾಲಜಿ ಇಸ್ ದ್ಯಾಟ್ ಇಟ್ ಈಸ್ ಈಸಿ ಟು ಕನೆಕ್ಟ್, ಆ್ಯಂಡ್
Here no collision as only one packet of data travels along the ring. Here the data which will be traveling, it will be traveling in a circular manner and it will be traveling in only one direction. So the data will not be colliding with any of the other data. These are the advantages of a ring topology. The disadvantages of a ring topology is that the entire network shutdowns when the ring is broken. And another one disadvantage is that it is difficult to locate the problem if the ring fails. Means it is not easily possible to recognize where actually the problem has been occurred. That is, to detect which particular node has caused the problem for the purpose of breaking the ring. ಇದರಲ್ಲಿ ಇರುವಂಥ ಡಿಸಡ್ವಾಂಟೇಜಸ್ ಏನು ಅಂದರೆ, ಒಂದು ವೇಳೆ ನೆಟ್ವರ್ಕ್ ಏನಾದರೂ ಶಟ್ ಡೌನ್ ಆದರೆ ಯಾವಾಗುತ್ತೆ, ರಿಂಗು ಬ್ರೋಕನ್ ಆದರೆ, ಎಂಟೈರ್ ನೆಟ್ವರ್ಕ್ ಶಟ್ ಡೌನ್ ಆಗುತ್ತೆ ಒಂದು ವೇಳೆ ರಿಂಗು ಬ್ರೋಕನ್ ಆದರೆ. ಇದರಲ್ಲಿ ಪ್ರಾಬ್ಲಮ್ನ ಕಂಡುಹಿಡಿಯೋದು ಅಂದರೆ ಎಲ್ಲಿ ಆ್ಯಕ್ಚುಲ್ ಆಗಿ ಪ್ರಾಬ್ಲಮ್ ಇದೆ ಅಂತ ಕಂಡುಹಿಡಿಯೋದು ತುಂಬ ಕಷ್ಟ. ಒಂದು ವೇಳೆ ರಿಂಗ್ ಫೇಲ್ ಆದರೆ ಅಂದರೆ ಕರೆಕ್ಟಾಗಿ ಸರ್ಕ್ಯುಲರ್ ಮ್ಯಾನರಲ್ಲಿ ಡೇಟಾ ಪಾಸ್ ಆಗಿಲ್ಲ ಅಂದರೆ ಎಲ್ಲಿ ಎಕ್ಸಾಕ್ಟಾಗಿ ಡಿಫಿಕಲ್ಟ್ ಇದೆ ಅನ್ನೋದು ಲೊಕೇಟ್ ಮಾಡೋದು ಕಷ್ಟ. ಇಲ್ಲಿ ಏನಾದರೂ ರಿಂಗ್ ಬ್ರೋಕನ್ ಆದರೆ ಅಂದರೆ ಸರ್ಕ್ಯುಲರ್ ಫ್ಯಾಷನ್ ಏನು ಟಪಾಲಜಿ ಕನೆಕ್ಟ್ ಮಾಡಿದ್ವಲ್ಲ ಅದು ಏನಾದರೂ ಕೆಲಸ ಮಾಡದೇ ಇದ್ದರೆ ಅವಾಗೆ ಫುಲ್ ನೆಟ್ವರ್ಕ್ ಏನಿದೆಯಲ್ಲ ಆ ಫುಲ್ ನೆಟ್ವರ್ಕು ಯೂಸ್ ಮಾಡೋಕ್ಕೆ ಬರೋದಿಲ್ಲ, ಶಟ್ ಡೌನ್ ಆಗುತ್ತೆ. Next one is the mesh topology. In case of a mesh topology, there should be at least two nodes with two or more communication links between them. In case of a mesh topology, at least we should have two nodes and with two or more communication links between them. And in case of a fully connected or a full mesh topology network, there will be a direct communication link between all the pair of nodes. That means each and every node will be having a direct communication with the other node in a network. Then we say that it is a fully connected or a full mesh topology. In case of a fully connected networks with n nodes, how many direct links will be there is n into n minus 1 by 2 direct links. For example, if n value is equal to 2, that means 2 nodes. So 2 nodes in the sense 2 into n minus 2, that is 2 minus 1. 2 minus 1 will be how much? 1. So 2 into 1 divided by 2, that means 2 cancel, it will be 1. That means there will be an one direct communication link between two nodes. If there are 3 nodes, then n is 3, then n minus 1, that is 3 minus 1, it will be 2 divided by 2. 2 and 2 cancel, therefore it will be having 3 direct links, or else 3 into 2 is 6, 6 divided by 2, so 6 divided by 2 will be equal to 3, that is the 3 direct links. If there are 4 nodes, so n into n minus 1, that is 4 into 4 minus 1, 4 minus 1 is 3 divided by 2. So 4 into 3 is 12, 12 divided by 2 will be equal to 6. Or else you can also do like this, 4 into 3 divided by 2, 2 ones are 2 twos are 4. So 2 into 3 will be equal to 6. That means it will be having 6 direct links. In a fully connected network with n nodes, it will be having n into n minus 1 divided by 2 direct links. Next one ಬಂದು mesh topology. mesh topology ಅಲ್ಲಿ ಕನಿಷ್ಠ ಪಕ್ಷ 2 ನೋಡ್ಸ್ ಇರುತ್ತೆ ಮತ್ತೆ 2 ಅದಕ್ಕಿಂತ ಜಾಸ್ತಿ ಕಮ್ಯುನಿಕೇಶನ್ ಲಿಂಕ್ಸ್ ಇರುತ್ತೆ. mesh topology ಅಲ್ಲಿ ಕನಿಷ್ಠ ಪಕ್ಷ 2 ನೋಡ್ ಇರಬೇಕು ಮತ್ತು 2 ಅಥವಾ ಅದಕ್ಕಿಂತ ಜಾಸ್ತಿ ಕಮ್ಯುನಿಕೇಷನ್ ಲಿಂಕ್ಸು ಆ ನೋಡ್ಸ್ ಮಧ್ಯೆ ಇರಬೇಕು. ಫುಲ್ಲಿ ಕನೆಕ್ಟೆಡ್ ಅಥವಾ ಫುಲ್ ಮೆಶ್ ಟಪಾಲಜಿ ಏನಿದೆಯಲ್ಲ ಅದರಲ್ಲಿ ಏನಿರುತ್ತೆ ಅಂದರೆ
ಅದರಲ್ಲಿ ಪ್ರತಿಯೊಂದು ನೋಡಿಗೂ, ಪ್ರತಿಯೊಂದು ಪೇರ್ ಆಫ್ ನೋಡಿಗೂ ಡೈರೆಕ್ಟ್ ಕಮ್ಯುನಿಕೇಷನ್ ಲಿಂಕ್ ಇರುತ್ತೆ. ಪ್ರತಿಯೊಂದು ಪೇರ್ ಆಫ್ ನೋಡಿಗೂ ಡೈರೆಕ್ಟ್ ಕಮ್ಯುನಿಕೇಷನ್ ಲಿಂಕ್ ಇದ್ದರೆ ಅದನ್ನು ನಾವು ಫುಲ್ಲಿ ಕನೆಕ್ಟೆಡ್ ಅಥವಾ ಫುಲ್ ಮೆಶ್ ಟಪಾಲಜಿ ಅಂತ ಕರಿತೀವಿ. ಈ ಫುಲ್ಲಿ ಕನೆಕ್ಟೆಡ್ ಅಥವಾ ಫುಲ್ ಮೆಶ್ ಟಪಾಲಜಿ ನೆಟ್ವರ್ಕಲ್ಲಿ ಎನ್ ನೋಡಿದರೆ ನಂಬರ್ ಆಫ್ ಡೈರೆಕ್ಟ್ ಲಿಂಕ್ಸ್ ಎಷ್ಟಿರುತ್ತೆ ಅಂದರೆ n ಇಂಟು n-1 ಡಿವೈಡೆಡ್ ಬೈ 2 ಇರುತ್ತೆ. ಉದಾಹರಣೆಗೆ 2 ನೋಡಿದರೆ ಅಂದರೆ n ವ್ಯಾಲ್ಯೂ 2 ಅಂದರೆ 2 ಇಂಟು n-1, n-1 ಅಂದರೆ 2 - 1 ಎಷ್ಟು 1 ಅಂದರೆ 2 ಇಂಟು 1 ಎಷ್ಟು 2 ಡಿವೈಡೆಡ್ ಬೈ 2. ಸೊ 2 1s are 2 1 ಕ್ಯಾನ್ಸಲ್, ಇಟ್ ವಿಲ್ ಬಿ 1 ಅಂದರೆ 1 ಡೈರೆಕ್ಟ್ ಲಿಂಕ್ ಇರುತ್ತೆ. 2 ಇಂಟು 2 - 1 ಅಂದರೆ 2 - 1 ಅಂದರೆ 1, 2 ಇಂಟು 1 ಡಿವೈಡ್ ಬೈ 2 ಅಂದರೆ 2 2 ಕ್ಯಾನ್ಸಲ್, 1 ಡೈರೆಕ್ಟ್ ಲಿಂಕ್ ಇರುತ್ತೆ. ಒಂದು ವೇಳೆ ನಂಬರ್ ಆಫ್ ನೋಡ್ಸ್ 3 ಇದ್ದರೆ ಅಂದರೆ ಏನು n ವ್ಯಾಲ್ಯೂ 3, 3 ಇಂಟು n-1 ಅಂದರೆ 3 - 1 ಎಷ್ಟು 2, 3 ಇಂಟು 2 ಡಿವೈಡ್ ಬೈ 2, 2 2 ಕ್ಯಾನ್ಸಲ್, ರಿಮೈನಿಂಗ್ ಎಷ್ಟು 3 ಅಂದರೆ 3 ಡೈರೆಕ್ಟ್ ಲಿಂಕ್ಸ್ ಇರುತ್ತೆ. ಅಥವಾ ಈ ರೀತಿನೂ ಮಾಡ್ಬೋದು, 3 ಇಂಟು 2 ಡಿವೈಡ್ ಬೈ 2, 3 ಇಂಟು 2 ಅಂದರೆ 6, 6 ಡಿವೈಡ್ ಬೈ 2 ಅಂದರೆ 3 ಅಂದರೆ 3 ಡೈರೆಕ್ಟ್ ಲಿಂಕ್ಸ್ ಇರುತ್ತೆ. ಒಂದು ವೇಳೆ 4 ನೋಡಿದರೆ ಎಷ್ಟು ಲಿಂಕ್ ಇರುತ್ತೆ? 4 ಇಂಟು 3 ಯಾಕಂದರೆ n-1, ಸೊ 4 - 1 ಅಂದರೆ ಎಷ್ಟು 3, ಸೊ 4 ಇಂಟು 3 ಡಿವೈಡ್ ಬೈ 2, 4 3s are ಎಷ್ಟು 12, 12 ಡಿವೈಡ್ ಬೈ 2 ಎಷ್ಟು 6 ಅಂದರೆ 6 ಡೈರೆಕ್ಟ್ ಲಿಂಕ್ಸ್ ಇರುತ್ತೆ. 4 ಇಂಟು 3 ಡಿವೈಡ್ ಬೈ 2, 2 1s are 2 2s are ಅಂದರೆ 2 2s are 4 ಬರುತ್ತೆ. ಅಂದರೆ 4 ಕ್ಯಾನ್ಸಲ್ ಮಾಡಿ 2 ಬರೀತೀವಿ. 2 ಇಂಟು 3 ಎಷ್ಟು ಬರುತ್ತೆ 6 ಅಂದರೆ 6 ಡೈರೆಕ್ಟ್ ಕಮ್ಯುನಿಕೇಷನ್ ಲಿಂಕ್ಸ್ ಇರುತ್ತೆ. ಅವಾಗೆ ಅದನ್ನು ನಾವು ಫುಲ್ಲಿ ಕನೆಕ್ಟೆಡ್ ಮೆಶ್ ಟಪಾಲಜಿ ಅಂತ ಕರಿತೀವಿ. ಫುಲ್ಲಿ ಕನೆಕ್ಟೆಡ್ ಮೆಶ್ ಟಪಾಲಜಿಲಿ n ನೋಡ್ಸ್ ಇದ್ದರೆ ನಂಬರ್ ಆಫ್ ಡೈರೆಕ್ಟ್ ಲಿಂಕ್ಸ್ ಬಂದು n ಇಂಟು n-1 ಡಿವೈಡೆಡ್ ಬೈ 2 ಇರುತ್ತೆ. This is the diagrammatical representation of mesh topology. ಇದು mesh topology diagrammatical representation. The advantages of a mesh topology is that the high data reliability due to multiple communication links through which the data will be traveling. That means the data which we are going to pass in a mesh topology will be high reliable, withstanding capacity will be more because we will be having many communication links through which a data will be traveling. For that purpose, high data reliability. And the disadvantages with the mesh topology is that it is very expensive to set up because of multiple links, because we will be requiring more and more number of cables to have a mesh topology. ಮೆಶ್ ಟಪಾಲಜಿದು ಅಡ್ವಾಂಟೇಜಸ್ ಏನು ಅಂದರೆ ಇಲ್ಲಿ ಡೇಟಾ ಬಹಳ ರಿಲಯಬಿಲಿಟಿ ಇರುತ್ತೆ, ಅಂದರೆ ವಿತ್ ಸ್ಟ್ಯಾಂಡಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಯಾಕಂದರೆ ಇಲ್ಲಿ ನಮಗೆ ಕಮ್ಯುನಿಕೇಷನ್ ಲಿಂಕ್ಸು ಜಾಸ್ತಿ ಇರುತ್ತೆ. ಆ ಕಮ್ಯುನಿಕೇಷನ್ ಲಿಂಕ್ ಮೂಲಕನೇ ಡೇಟಾ ಟ್ರಾವೆಲ್ ಆಗೋದು. ಸೊ ಜಾಸ್ತಿ ಕಮ್ಯುನಿಕೇಷನ್ ಲಿಂಕ್ ಇರೋದ್ರಿಂದ ಡೇಟಾ ರಿಲಯಬಿಲಿಟಿ ಜಾಸ್ತಿ ಇರುತ್ತೆ. ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ ಈ ಮೆಶ್ ಟಪಾಲಜಿನ ಕನ್ಸ್ಟ್ರಕ್ಟ್ ಮಾಡೋದಕ್ಕೋಸ್ಕರ ಬಹಳಷ್ಟು ಕಾಸ್ಟ್ ಜಾಸ್ತಿ ಆಗುತ್ತೆ. ಯಾಕೆ ಜಾಸ್ತಿ ಆಗುತ್ತೆ ಅಂದರೆ ಇಲ್ಲಿ ನಮಗೆ ಮಲ್ಟಿಪಲ್ ನಂಬರ್ ಆಫ್ ಲಿಂಕ್ಸ್ ಬೇಕಾಗಿರುತ್ತೆ. ಆ ಮಲ್ಟಿಪಲ್ ನಂಬರ್ ಆಫ್ ಲಿಂಕ್ಸ್ ಬೇಕಾಗಿರೋದ್ರಿಂದ ಕೇಬಲು ಜಾಸ್ತಿ ಬೇಕು. ಅದರಿಂದ ಇದು ಕಾಸ್ಟ್ ಜಾಸ್ತಿ ಆಗುತ್ತೆ. ಇದು ವೆರಿ ಎಕ್ಸ್ಪೆನ್ಸಿವ್. The last one is a tree topology. In case of a tree topology, it is a combination of characteristics of bus topology and the star topology. The bus topology and star topology, both combination will be present in a tree topology. Here, it will be consisting of a star configured nodes connected to the bus backbone cable. That means we will be using a bus topology which is a backbone cable. To that backbone cable it will be consisting of number of star topologies. It means for a single cable it will be having a number of star topologies will be connected to this particular bus topology.
It is a combination of bus and star topology. Tree topology is the last type of topology. ಇದು ಕಾಂಬಿನೇಷನ್ ಆಫ್ ಬಸ್ಸು ಮತ್ತು ಸ್ಟಾರ್ ಟಪಾಲಜಿದು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಇಲ್ಲಿ ಬಸ್ಸು ಟಪಾಲಜಿ ಏನಿರುತ್ತಲ್ಲ ಅದರೊಳಗೆ ಒಂದು ಕೇಬಲ್ ಇರ್ತದೆ, ಬ್ಯಾಕ್ ಬೋನ್ ಕೇಬಲ್ ಅಂತ ಕರಿತೀವಿ. ಒಂದೇ ಒಂದು ಕೇಬಲ್ ಇರುತ್ತೆ, ಆ ಕೇಬಲ್ಗೆ ಪ್ರತಿಯೊಂದು ಡಿವೈಸಸ್ನ ಕನೆಕ್ಟ್ ಮಾಡ್ತೀವಿ ಅಥವಾ ಪ್ರತಿಯೊಂದು ನೋಟ್ಸ್ನ ಕನೆಕ್ಟ್ ಮಾಡ್ತೀವಿ. ಇಲ್ಲಿ ಏನು ಮಾಡ್ತೀವಿ ಅಂದರೆ ಆ ಬಸ್ಸು ಕೇಬಲ್ ಇರುತ್ತಲ್ಲ ಆ ಕೇಬಲ್ಗೆ ಪ್ರತಿಯೊಂದು ಸ್ಟಾರ್ ಟಪಾಲಜಿನ ಕನೆಕ್ಟ್ ಮಾಡಿರ್ತೀವಿ. ರೈಟ್, ಹಿಯರ್ there will be an bus topology. That bus topology, as I told, it will be having a cable, and that cable is a single cable to which all the nodes will be connected. Here what we do is all the star topologies will be connected to that particular single cable. Let's look at their diagrammatical representation. A diagram ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಇದು diagrammatical representation of a tree topology. ಟ್ರೀ ಟಪಾಲಜಿ ನಾವು ಅವಾಗೇ ಹೇಳಿದೆ, ಬ್ಯಾಕ್ ಬೋನಲ್ಲಿ ಬಸ್ ಟಪಾಲಜಿ ಇರುತ್ತೆ, ಅದರ ಜೊತೆಗೆ ಸ್ಟಾರ್ ಟಪಾಲಜಿ ಇರುತ್ತೆ ಅಂತ. ಸೊ ಬ್ಯಾಕ್ ಬೋನ್ ಇಲ್ಲಿ ಸೆಂಟ್ರ್ ಒಳಗೆ ಏನಿದೆಲ್ಲ, ಸೆಂಟ್ರ್ ಒಳಗೆ ಒಂದು ಕೇಬಲ್ ಇದೆಯಲ್ಲ ಅದು ಯಾವುದು ಬಸ್ ಟಪಾಲಜಿ. ಅದಕ್ಕೆ ನಾವು ನಾರ್ಮಲ್ ಆಗಿ ಬಸ್ ಟಪಾಲಜಿ ಒಳಗೆ ಏನು ಮಾಡ್ತೀವಿ, ನೋಟ್ಸ್ನ ಕನೆಕ್ಟ್ ಮಾಡ್ತೀವಿ. ಉದಾಹರಣೆಗೆ ಇಲ್ಲಿ ಒಂದು PCE ಅಂತ ಇದೆ, ಅದನ್ನು ಡೈರೆಕ್ಟ್ ಆಗಿ ಕೇಬಲ್ಗೆ ಕನೆಕ್ಟ್ ಮಾಡ್ತೀವಿ. ಅದು ಬಿಟ್ಟು ಎಕ್ಸ್ಟ್ರಾ ಟ್ರೀ ಟಪಾಲಜಿ ಆಗಬೇಕು ಅಂದರೆ ಏನು, ಈ ಬಸ್ ಟಪಾಲಜಿ ಕೇಬಲ್ ಇದೆಯಲ್ಲ ಅದಕ್ಕೆ ಒಂದು ಹಬ್ನ ಕನೆಕ್ಟ್ ಮಾಡಬೇಕು. ಆ ಹಬ್ಬು ಡಿಫ್ರೆಂಟ್ ನೋಟ್ಸ್ಗೆ ಕನೆಕ್ಟ್ ಇರುತ್ತೆ ಅಲ್ಲ, ಆದರೆ ಏನು ಅವಾಗ ಅದು ಸ್ಟಾರ್ ಟಪಾಲಜಿ ಆಗುತ್ತೆ. ಸೊ ಸ್ಟಾರ್ ಟಪಾಲಜಿ ಮತ್ತು ಬಸ್ ಟಪಾಲಜಿ ಕಾಂಬಿನೇಷನ್ನೇ ಟ್ರೀ ಟಪಾಲಜಿ. This is the diagrammatical representation of a tree topology. Here whatever the center line is there, that is the backbone or the cable of a bus topology. And we know that in case of a bus topology, the cable will be connected directly to the node. Here one PC has been connected to this cable. Along with that we have connected the hubs. So hub where we use in case of a star topology, every node will be connected to the hub in case of a star topology. Now the combination of bus topology along with the hub topology is a tree topology. So this is the diagrammatical representation of a tree topology, which is a combination of bus topology along with the characteristics of a star topology. Tree topology advantages are point-to-point cabling is required for an individual segments, and it is supported by several hardware and the software vendors. Tree topology the advantages ಬಂದು ಪಾಯಿಂಟ್ ಟು ಪಾಯಿಂಟ್ ಕೇಬಲಿಂಗ್ ಇರುತ್ತೆ ಪ್ರತಿಯೊಂದು ಇಂಡಿವಿಜುವಲ್ ಸೆಗ್ಮೆಂಟ್ಸ್ಗೆ. ಆಮೇಲೆ ಈ ಟ್ರೀ ಟಪಾಲಜಿನ ಬಹಳಷ್ಟು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ವೆಂಡರ್ಸು ಸಪೋರ್ಟ್ ಮಾಡ್ತಾರೆ. ಅಡ್ವಾಂಟೇಜಸ್ ಆಫ್ ಟ್ರೀ ಟಪಾಲಜಿ ಬಂದ್ಬಿಟ್ಟು, ಒಂದು ವೇಳೆ ಬ್ಯಾಕ್ ಬೋನ್ ಕೇಬಲ್ ಏನಾದರೂ ಬ್ರೋಕ್ ಆದರೆ ಅಂದರೆ ಕೆಟ್ಟೋದ್ರೆ ಎಂಟೈರ್ ನೆಟ್ವರ್ಕ್ ಫೇಲ್ ಆಗುತ್ತೆ. ಇದು ಕನ್ಸ್ಟ್ರಕ್ಟ್ ಮಾಡೋದು ಭಾಳ ಡಿಫಿಕಲ್ಟ್. ದ ಡಿಸ್ಅಡ್ವಾಂಟೇಜಸ್ ಆಫ್ ಅ ಟ್ರೀ ಟಪಾಲಜಿ ಇಸ್ ದ್ಯಾಟ್ ಇಫ್ ದ ಬ್ಯಾಕ್ ಬೋನ್ ಕೇಬಲ್ ಈಸ್ ಬ್ರೋಕನ್, then the entire network will shut down and it is very difficult to set up the tree topology. Like the video, subscribe to this channel, share this with your friends, gain the knowledge and rule the world.